ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾವೇರಿ ಮುಖವಾಡ ಎಲ್ಲರ ಮುಂದೆ ಬಯಲಾಗೋ ದಿನ ಬಂದೇ ಬಿಡ್ತು. ಹಾಗಿದ್ರೆ ಕೀರ್ತಿ ಸಾವಿಗೆ ಕೀರ್ತಿ ಕಣ್ಮರಿಗೆ ಕಾರಣ ಆಗಿರುವುದು ಕಾವೇರಿ ಅಂತಕ್ಕಂಥ ಸತ್ಯ. ಅದರ ಹಿಂದಿನ ಕೈ ಕಾಣದ ಕೈ ಅದು ಕಾವೇರಿದು ಅನ್ನೋ ಸತ್ಯ ಎಲ್ಲರ ಮುಂದೆ ಬಯಲಾಗೋ ದಿನ ಬಂದದ. ಹಾಗಿದ್ರೆ ಏನಾಯ್ತು, ಹೇಗಾಯ್ತು, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದಾಳೆ. ಇಲ್ಲಿ ಗಂಗಕ್ಕ ಅಂತೂ ಲಕ್ಷ್ಮಕ್ಕನ ಮೇಲೆ ಕೀರ್ತಿ ದೆವ್ವ ಬಂದಿರೋದು ಶತಸಿದ್ಧ. ಯಾಕಂದ್ರೆ ರಾತ್ರಿ ಡೋರ್ ಓಪನ್ ಆಗಿತ್ತು, ನೋಡಿದ್ರೆ ಲಕ್ಷ್ಮಕ್ಕ ಹೊರಗಡೆಯಿಂದ ಬಂದ್ರು. ನಾನು ಮಾತಾಡ್ತಾ ಇರಲಿಲ್ಲ, ಜೊತೆಗೆ ಅವ್ರನ್ನ ನೋಡಿದ್ದೆ ಗಾಬರಿ ಆಗ್ತಾ ಇತ್ತು. ಅಷ್ಟು ಮಟ್ಟಿಗೆ ಲಕ್ಷ್ಮಕ್ಕ ನಮ್ಮನ್ನ ಯಾರು ಕೂಡ ಇದ್ದಾರೆ ಇಲ್ವಿ ಅನ್ನೋ ರೀತಿ ಇದ್ರು. ಜೊತೆಗೆ ಅವರು ಗಜ್ಜನ್ನ ಕೂಡ ತಗೊಂಡ್ ಬಂದಿದ್ರು, ಕಾಲಿಗೆ ಕೂಡ ಕೆಸರು ಮೆತ್ಕೊಂಡಿತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಂಗಕ್ಕ ಹೇಳಿದ ಮಾತನ್ನ ಯಾರು ಕೂಡ ನಂಬೋದಕ್ಕೆ ರೆಡಿ ಇಲ್ಲ. ಜೊತೆಗೆ ಏನೋ ಸ್ಟ್ರೆಸ್ ಆಗಿರ್ಬೋದು, ಅದಕ್ಕೆ ಲಕ್ಷ್ಮಿ ಈ ರೀತಿ ಆಗ್ತಿರ್ಬಹುದು ಅಂತ ವೈಷ್ಣವ್ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಅಂತೂ ನಾನು ಮೊದಲೇ ಹೇಳಿದೆ ಏನೋ ಸರಿ ಇಲ್ಲ, ಅದಕ್ಕೋಸ್ಕರ ದೇವರ ಪೂಜೆನ ಮಾಡಿಸಿ ಅಂತ ನೀವು ಅಸಡ್ಡೆ ಮಾಡಿದ್ರಿ ಅಂತಂದ್ರೆ ಇಷ್ಟೆಲ್ಲ ನಡೀತಿದೆ. ಇದ್ರ ಮಧ್ಯೆ ಯಾರಿಗೆ ತಾನೇ ಮನಸ್ಸಿರುತ್ತೆ ಇದನ್ನೆಲ್ಲ ಮಾಡಿಸೋದಕ್ಕೆ ಅಂತ ಕೃಷ್ಣಕಾಂತ್ ಹೇಳ್ತಾರೆ. ಈ ಕಡೆ ಕಾವೇರಿ ಅವರಂತೂ ಗಂಗಾ ಮೇಲೆ ರೇಗ್ತಿದ್ದಾರೆ. ಯಾಕಂದ್ರೆ ದೆವ್ವ ಆಯ್ತು ಅಂದ್ರೆ ತಮ್ಗೆ ಅಲ್ವಾ ಮಿತ್ತು, ಅದಕ್ಕೋಸ್ಕರ ಯಾವ ದೆವ್ವನೂ ಇಲ್ಲ, ಭೂತಾನೂ ಇಲ್ಲ. ಇಲ್ದಿರೋದನ್ನೆಲ್ಲ ಏನ್ ಮಾತಾಡ್ತಿದ್ಯಾ ಗಂಗಾ, ನಿದ್ರೆಲಿ ಓಡಾಡೋ ಕಾಯಿಲೆ ಇದೆ ಅನ್ಸುತ್ತೆ, ಕನ್ಸ್ಕೊಂಡಿದ್ಯಾ, ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು. ಇಲ್ಲ, ನಾನು ಹೇಳ್ತಿರೋದು ನಿಜಾನೇ, ನನ್ನ ಮಾತನ್ನ ಯಾಕೆ ನಂಬ್ತಾ ಇಲ್ಲ ನೀವು? ನಾನು ಬೇಕಿದ್ರೆ ಗೆಜ್ಜೆನ ಎತ್ತಿಟ್ಕೊಂಡಿದ್ದೀನಿ, ತಗೊಂಡ್ ಬಂದು ತೋರಿಸ್ತೀನಿ ಅಂತ ಹೇಳಿ ಗೆಜ್ಜೆನ ಅಡ್ಗೆ ಮನೆಯಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಅವ್ರು ಎಲ್ಲಾರು ಆ ಕಬೋರ್ಡನ್ನ ಹೋಗಿ ಓಪನ್ ಮಾಡಿ ಗೆಜ್ಜೆ ತರ್ಲಿಕ್ಕೆ ಹೋಗ್ತಾರೆ ಗಂಗಕ್ಕ. ಆದ್ರೆ ಗೆಜ್ಜೆ ನೋಡ್ತಾರೆ, ಗೆಜ್ಜೆ ಕಾಣಿಸ್ತಾನೆ ಇಲ್ಲ. ಗೆಜ್ಜೆ ಕಾಣಿಸ್ದಿರೋದನ್ನ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ. ಅಯ್ಯೋ, ಗೆಜ್ಜೆ ಅಲ್ಲೇ ಇಟ್ಟಿದೆ, ಆದ್ರೆ ಈಗ ಗೆಜ್ಜೆ ಇಲ್ಲ, ಕಾಣಿಸ್ತಿಲ್ಲ ಅಂತದಾಗ ಎಲ್ಲೋ ಭ್ರಮೆ ಕನ್ಸ್ಕೊಂಡಿದ್ದಾನೆ ಅಂತ ಎಲ್ಲರೂ ಕೂಡ ಹಾಗೆ ಯೋಚನೆ ಮಾಡಿ ಫಿಕ್ಸ್ ಆಗಿಬಿಡ್ತಾರೆ. ಇಲ್ಲಿ ಕಾವೇರಿ ಅವರಂತೂ ಸಾಕು ನಿಲ್ಸು, ನಿನ್ನ ನಾಟಕ, ನಾನು ನಿದ್ದೆಯಲ್ಲಿ ಕಂಡಿದ್ದನ್ನೆಲ್ಲ ಏನೋ ಕಂಡಾತಾಗ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಈ ಕಡೆ ಕಾವೇರಿ ಅವ್ರಿಗಂತೂ ನಂತರ ಟೆನ್ಷನ್ ಆಗ್ತದೆ, ಏನಾಗ್ತದೆ ಇಲ್ಲಿ ಅಂತ ಅನ್ಕೊಂಡಿದ್ದ ತಮ್ಮ ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಈ ಕೀರ್ತಿಗೆ ಏನೋ ಒಂದು ಕಾರ್ಯ ಮಾಡಿ ಎಲ್ಲೋ ಕೊಳೆ ತಳ್ಕೊಂಬಿಡೋಣ, ಆರಾಮಾಗಿರೋಣ ಅಂತ ಅನ್ಕೊಂಡ್ರೆ ಏನಪ್ಪ ಆಗ್ತಿದೆ. ಈ ಲಕ್ಷ್ಮಿ ನೋಡಿದ್ರೆ ಈ ರೀತಿ ಆಡ್ತಿದ್ದಾಳೆ, ಕೀರ್ತಿ ನೋಡಿದ್ರೆ ಈ ರೀತಿ ಕಾಡ್ತಿದ್ದಾಳೆ, ದೆವ್ವ ಭೂತ ಅಂತ ಎಲ್ಲ ಹೇಳ್ತಿದ್ದಾರೆ. ಏನದು, ಏನಾಗ್ತದೆ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ, ನೆಮ್ಮದಿನೇ ಇಲ್ವಲ್ಲ ಬದುಕು ಅಂತ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಕಾವೇರಿಯವರು. ಆ ಕಡೆ ಲಕ್ಷ್ಮಿ ಒಳಗಡೆ ಇದ್ದಾರೆ. ಆದರೆ ಈ ಥರ ಕಾವೇರಿಯವರು ಯೋಚನೆ ಮಾಡ್ತಿದ್ದಾಗೆ ಹಾಗೆ ದೊಪ್ಪಂತ ಮೇಲ್ಗಡೆಯಿಂದ ಕೆಳಗಡೆ ಗೆಜ್ಜೆಗಳು ಬಿತ್ತು ಹೋಗುತ್ತೆ. ಗೆಜ್ಜೆಗಳು ನೋಡಿದ್ದೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಕಾವೇರಿಯವ್ರಿಗೆ. ಅಷ್ಟರಲ್ಲಿ ಗಂಗಕ್ಕ ಕೂಡ ಗೆಜ್ಜೆನ ನೋಡ್ಬಿಡ್ತಾರೆ. ಗಂಗಕ್ಕನ ಭಯಕ್ಕ ಓ ಮೈ ಗಾಡ್, ನಿಜವಾಗ್ಲೂ ದೆವ್ವ ಭೂತ ಬಂದು ಹೆದ್ರೋಗ್ತಾರೆ ಗೊತ್ತಾ. ಅದೇ ರೀತಿ ಗಂಗಕ್ಕ ಗಡ 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 ಅಂತ ನಡಕ್ತಾ ಇದ್ದಾರೆ. ನೋಡಿದ್ರ ಕಾವೇರಮ್ಮ, ನನ್ ಗೆಜ್ಜೆ ಅಂತ ಹೇಳಿದೆ, ನೋಡಿದ್ರ ಗೆಜ್ಜೆ ಇಲ್ಲೇ ಕಾಣಿಸ್ತಿದೆ, ನೋಡಿದ್ರ ಹಾಗಿದ್ರೆ ನಾನು ಹೇಳಿದ್ದು ನಿಜ ಅಲ್ವಾ, ನೋಡಿದ್ರ ಗೆಜ್ಜೆ ಬಂದಿದೆ ಅಂತ ಹೇಳ್ತಿದ್ದಾಗೆ ಸುಪ್ರೀತಾ, ಕೃಷ್ಣಕಾಂತ್, ವೈಷ್ಣವ್ ಎಲ್ಲರೂ ಕೂಡ ಅಜ್ಜಿ ಸಮೇತ ಅಲ್ಲಿಗೆ ಬರ್ತಾರೆ. ಈ ಕಡೆ ಕಾವೇರಿ ಅವರಂತೂ ಗಾಬರಿ ಬಿದ್ದುಬಿಟ್ಟಿದ್ದಾರೆ. ಗೆಜ್ಜೆ ನೋಡಿದೆ, ನಾನು ಹೇಳಿದೆ ಅಲ್ವಾ, ನಾನು ಹೇಳಿದ ಮಾತನ್ನ ನಂಬುದ್ರ, ಈಗ ಗೆಜ್ಜೆ ಇದೆ ಅಂದಮೇಲೆ ಖಂಡಿತ ಕೀರ್ತಿ ಅಕ್ಕನ ದೆವ್ವ ಲಕ್ಷ್ಮಕ್ಕನ ಮೇಲೆ ಬಂದಿದೆ. ನಿಜವಾಗ್ಲೂ ನಾನು ಎಷ್ಟು ಕಥೆಗಳು, ಎಷ್ಟು ಇಂಥದ್ದೆಲ್ಲ ನೋಡಿದ್ದೀನಿ, ಕೇಳಿದ್ದೀನಿ ಗೊತ್ತಾ. ಆ ದೆವ್ವಗಳು ಹೇಗೆ ಬಂದು ಕಾಡ್ತಾವಂತೆ ಗೊತ್ತಾ. ಖಂಡಿತ ನಮ್ಮನ್ನು ಯಾರೂ ಸುಮ್ಮನೆ ಬಿಡೋದಿಲ್ಲ, ಕೀರ್ತಿ ಅಕ್ಕನ ದೆವ್ವ ನಮ್ಮ ಕತೆ ಮುಗೀತು ಅಂತ ಹೆದ್ರೋಗ್ತಿದ್ದಾರೆ. ನಂತರ ಹೌದು, ನೀವೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕೀರ್ತಿ ಅಕ್ಕನ ದೆವ್ವ ಯಾನೂ ಕೂಡ ಕಾಡ್ತಿಲ್ಲ, ಜಸ್ಟ್ ಕಾವೇರಿ ಮನೆಗೆ ಯಾಕೆ ಕಾಡ್ತಿದೆ. ಯಾವತ್ತೂ ಕೂಡ ದೆವ್ವಗಳು ಅವ್ರ ಬಗ್ಗೆ ಯಾರಿಗೆ ದ್ವೇಷ ಇರುತ್ತೋ, ಯಾರು ಅವ್ರಿಗೆ ಅನ್ಯಾಯ ಮಾಡಿರ್ತಾರೋ ಅವ್ರ ವಿರುದ್ಧನೇ ಅಂತ ಹೋಗೋದು ಅಂತ ಕೂಡ ಹೇಳ್ಬಿಡ್ತಾರೆ ಗಂಗಕ್ಕ. ತಕ್ಷಣ ಈ ಕಡೆ ಕಾವೇರಿ ಅವ್ರಿಗೆ ಅವ್ರು ಮಾಡಿದ ಕರ್ಮಕಾಂಡಗಳೆಲ್ಲವೂ ಕೂಡ ನೆನಪಾಗ್ತದೆ. ಒಂದು ಬೆಟ್ಟದ ಹತ್ರ ಹೋಗಿದ್ದು ಕೀರ್ತಿ ಮತ್ತೆ ಅವ್ರ ನಡುವೆ ಚುಟಾಪಟಿ ನಡೆದಿದ್ದು, ಅದ್ರ ನಡುವೆ ನಾನು ಸತ್ತೋಗ್ತೀನಿ ಅಂತ ಗನ್ನಿ ಇಟ್ಕೊಂಡು ಬಿದ್ದೋಗ್ಬಿಡ್ತೀನಿ ಬೆಟ್ಟದಿಂದ ಹಾಗೆ ಹೀಗೆ ಅಂತ ಕಾವೇರಿ ಎದುರಿಸ್ಬೇಕಿದ್ರೆ ಇಲ್ಲಿ ಕೀರ್ತಿ ಆಂಟಿ ಏನು ಮಾಡ್ತಿದ್ದೀರಾ ನೀವು ಅಂತ ಕಾಪಾಡಲಿಕ್ಕೆ ಹೋದಾಗ ಸೈಡ್ಗೆ ಸರ್ದು ಕೀರ್ತಿನಿ ಆ ಬೆಟ್ಟದ ಮೇಲಿಂದ ಬೀಳು ಹಾಗೆ ಮಾಡಿದ್ದು. ನಂತರ ಕಾಪಾಡಿ ಅಂತ ಹೇಳಿದ್ರು, ತಳ್ಳು ಬಿಟ್ಟಿದ್ದು. ನಂತರ ಮತ್ತೆ ಬದುಕಿ ಪ್ರಯತ್ನ ಮಾಡಿದಾಗ ಕೈನ ನೆಚ್ಚಿ ಕೆಳಗಡೆ ಒದ್ದಿ ಬಿಸಾಡಿದ್ದು ಎಲ್ಲವೂ ಕೂಡ ಕಾವೇರಿ ಅವ್ರಿಗೆ ನೆನಪಾಗ್ತದೆ. ಜೊತೆಗೆ ರಾತ್ರಿ ತಾನೇ ಹೊರಗಡೆ ಲಕ್ಷ್ಮಿ ಹೋಗ್ತಾ ಇದ್ದದನ್ನು ನೋಡಿದ್ದು, ನಂತರ ಕೀರ್ತಿ ಬಂದದ್ದು ಎಲ್ಲವೂ ಕೂಡ ನೆನಪಾಗಿ ಗಂಗಾ ಹೇಳ್ತಿರೋದು ನಿಜನ. ಹಾಗಿದ್ರೆ ಕೀರ್ತಿ ದೆವ್ವ ಹಾಗೆ ಬಂದು ನಮ್ಮನ್ನು ಕಾಡ್ತಿದ್ದಾಳೆ, ಏನಪ್ಪ ಮಾಡಲಿ ನಾನು ಅಂತ ಹೆದ್ರೋಗ್ಬಿಡ್ತಾರೆ.
ಆ ನಂತರ ಇಲ್ಲಿ ಗಂಗಕ್ಕ ಅಜ್ಜಿನ ಕರ್ಕೊಂಡು ಹೋಗ್ತಾರೆ. ಅಜ್ಜಿ ಬನ್ನಿ ಇಲ್ಲಿ ಅಂತ ಹೇಳಿ, ನೋಡಿ ನನ್ನ ಮಾತನ್ನ ನಂಬಿ, ಖಂಡಿತ ನೀವು ದೊಡ್ಡವರು ಏನಾದರೂ ಮಾಡಲೇಬೇಕು. ಈ ರೀತಿ ದೆವ್ವ ಭೂತ ಎಲ್ಲ ಬಂದಿದೆ ಅಂದರೆ ನಾವು ಯಾರನ್ನಾರು ಕಳಿಸಿ ಇದನ್ನು ತೆಗೆದು ಹಾಕಲೇಬೇಕು. ಈ ಕಡೆ ಲಕ್ಷ್ಮಕ್ಕನ ಮೇಲೆ ಕೀರ್ತಿ ಅಕ್ಕನ ದೆವ್ವ ಬಂದಿರೋದು ನಿಜ. ಲಕ್ಷ್ಮಕ್ಕನ ಮೇಲೆ ಬಂದಿರೋ ದೆವ್ವನ ಬಿಡಿಸ್ಬೇಕು. ನೀವು ಹಿರಿಯರಾದ್ರಿಂದ ನೀವೇನಾದರೂ ಮಾಡಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ಗಂಗಾ ನೀನು ಅಂದಾಗ, ಹೌದು ಅಜ್ಜಿ ನಾನು ನಿಜನೇ ಹೇಳ್ತಿರೋದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದರೆ ನಂತರ ಇಲ್ಲಿ ಎಲ್ಲರೂ ಕೂಡ ಹೊರಗಡೆ ಹಾಲ್ನಲ್ಲಿ ಸೇರ್ಕೊಂಡಿದ್ದಾರೆ. ಈ ಕಡೆ ಸುಪ್ರೀತಾ ಅವರಂತೂ ದಯವಿಟ್ಟು ಈ ವಿಷಯನ ಯಾರು ಕೂಡ ಲಕ್ಷ್ಮಿ ಹತ್ರ ಹೇಳೋಕೆ ಹೋಗಬೇಡಿ, ಆಲ್ರೆಡಿ ಅವಳು ಸ್ಟ್ರೆಸ್ಸಲ್ಲಿದ್ದಾಳೆ, ಈ ವಿಷಯ ಕೂಡ ಗೊತ್ತಾದರೆ ತುಂಬಾ ಪ್ಯಾನಿಕ್ ಆಗ್ತಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾರೆ. ಈ ಕಡೆ ಗಂಗಕ್ಕ ಹೇಳಿದ್ರಿಂದ ಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ರೆಡಿ ಆಗಿದ್ದಾಳೆ. ಬಟ್ ಕೀರ್ತಿ ಸತ್ತಿಲ್ಲ ಅನ್ನೋದು ಕನ್ಫರ್ಮೇಷನ್ ಸಿಗಬೇಕು ಅಂದರೆ ಪೊಲೀಸ್ ಅವ್ರ ಹತ್ರ ಮಾತಾಡಬೇಕು. ಹಾಗಾಗಿ ವೈಷ್ಣವ್ ಬನ್ನಿ ಹೋಗೋಣ ಅಂದಾಗ ಎಲ್ಗೆ ಏನು ಅಂತ ಕೇಳ್ತಿದ್ರೆ, ಏನು ಈ ರೀತಿ ಮಾತಾಡ್ತಿದ್ರಲ್ಲ ಕೀರ್ತಿ ನಿಮ್ಮ ಫ್ರೆಂಡ್, ನಿಮಗೆ ಕೆಲವೊಮ್ಮೆ ನಿಮ್ಮ ಫ್ರೆಂಡ್ ಅನ್ನೋದೇ ಮರ್ತೋಗುತ್ತಲ್ವ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳ್ತಿದ್ರೆ, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು, ಎಲ್ಲಿ ಹೋಗಿದ್ದೆ ರಾತ್ರಿ ನೀನು ಅಂತ ಕಾವೇರಿಯವರು ಲಕ್ಷ್ಮಿನ ತರಾಟೆಗೆ ತೊಗೊಂಡ್ಬಿಡ್ತಾರೆ. ಈ ಕಡೆ ವೈಷ್ಣವ್ ಮತ್ತು ಸುಪ್ರೀತಾ, ಏನು ಮಾಡ್ತಿದ್ರ ನೀವು, ಮಾತಾಡ್ಬಿಡಿ ಅಮ್ಮ ಸುಮ್ಮನಿರಿ ಅಂದಾಗ, ನೀನು ಸುಮ್ಮನಿರು ಪುಟ್ಟ, ನಿನಗೆ ಗೊತ್ತಾಗೋದಿಲ್ಲ, ಹೇಳು ಲಕ್ಷ್ಮಿ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಿದ್ದೆ ನೀನು ರಾತ್ರಿ ಅನ್ನೋದನ್ನ ಮೊದಲು ಹೇಳು ಅಂತಿದ್ರೆ, ಏನಂತೆ ಮಾತಾಡ್ತಿದ್ರ, ನಾನು ಎಲ್ಲೋ ಹೋಗಿದ್ನ ಅಂತಿದ್ರೆ, ಎತ್ಕೆ ಏನು ಮಾಡಬೇಡಿ ಅಂತಾರೋ ಅದನ್ನೇ ಮಾಡ್ತಾರೆ. ಎತ್ಕೆಗೆ ಎಷ್ಟು ಹೇಳಿದ್ರು ಕೇಳಲ್ಲ, ತನಗೇನು ಬೇಕೋ ಅದನ್ನೇ ಮಾಡೋದು ಅಂತ ಸುಪ್ರೀತಾ ಅವರು ಅನ್ಕೋತಿದ್ದಾರೆ. ತದನಂತರ ಇಲ್ಲಿ ಲಕ್ಷ್ಮಿಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿ ನಟಿಸ್ತಿದ್ದಾರೋ ಅಥವಾ ನಿಜವಾಗ್ಲೂ ಲಕ್ಷ್ಮಿ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ಇವಾಗಂತೂ ಲಕ್ಷ್ಮಿ ತನಗೇನೂ ಗೊತ್ತಿಲ್ಲ ಅನ್ನೋ ರೀತಿನೇ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿಯವರು ಕೈ ಹಿಡ್ಕೊಂಡು ತುಂಬ ಫೋರ್ಸ್ಫುಲಿ ಇಲ್ಲಿ ಲಕ್ಷ್ಮಿನ ಹಿಂಸೆ ಮಾಡ್ತಿದ್ದಾರೆ. ಈ ಕಡೆ ವೈಷ್ಣವ್ ಅಂತೂ ಕೆಂಡಾಮಂಡಲ ಆಗಿ ಅಮ್ಮನ ಮೇಲೆ ರೇಗ್ತಾ ಇದ್ದಾನೆ, ಏನಮ್ಮ ಮಾಡ್ತಿದ್ಯಾ, ಸುಮ್ಮನೆ ಅವ್ರಿಗೇನೋ ಸ್ಟ್ರೆಸ್ ಆಗಿದೆ ಅದಕ್ಕೆ ಈ ರೀತಿ ಎಲ್ಲ ಆಗಿದೆ, ಅದಕ್ಕೆ ಏನೇನೋ ಕೇಳ್ತಿದ್ಯಲ್ಲ ನೀನು ಸುಮ್ಮನಿರಮ್ಮ ಅಂತ ಹೇಳ್ತಿದ್ರು. ಇಲ್ಲಿ ಕಾವೇರಿಯವ್ರು ಮಾತ್ರ ಬಿಡ್ತಾನೆ ಇಲ್ಲ, ಹೇಳು ಲಕ್ಷ್ಮಿ ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಏನು ಮಾಡ್ಲಿಕ್ಕೆ ಹೋಗಿದ್ದೆ, ಹೇಳು ಅಂತಿದ್ರೆ, ನಾನು ಎಲ್ಲಿ ಹೋಗಿದ್ದೆ, ಇಲ್ಲ ಅತ್ತೆ ಹೇಳ್ತಿರೋದು ಕೇಳ್ತಿದ್ರೆ ನನಗೇನೋ ಆಗಿದೆ ಅನಿಸುತ್ತೆ, ನನಗೇನೋ ತಪ್ಪು ಮಾಡಿದೆ, ನೀನು ನಿಜ ಆಗಲೂ ಕೂಡ ನಾನು ಬೇರೆ ರೀತಿಯೇ ಬಿಹೇವ್ ಮಾಡಿದೆ, ನಾನು ಹಾಕಿದ್ದು ಬಿಟ್ಟೆ ಎಲ್ಲನೂ ನೋಡ್ತಿದ್ರೆ ನನಗೇನೋ ಆಗಿದೆ ವೈಷ್ಣವ್ ಅವರೇ, ನಿಜ ಅಲ್ವಾ, ನಾನು ಏನೋ ಮಾಡಿದ್ದೀನಲ್ವಾ, ಖಂಡಿತ ಅಂತ ಹೇಳೋಕ್ಕೆ ಶುರು ಮಾಡಿದ್ರೆ, ಇಲ್ಲ ನಿಮ್ಗೇನೂ ಕೂಡ ಆಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಗೇನೂ ಆಗಿಲ್ಲ ಹೇಳ್ತಿದ್ದೇನಲ್ವಾ ಅಂತ ವೈಷ್ಣವ್ ತನ್ನ ಹೆಂಡತಿನ ಸಮಾಧಾನ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಹೇಳು ಲಕ್ಷ್ಮಿ ಎಲ್ಲೂ ಹೋಗಿದ್ದೆ ನೀನು, ಗೆಜ್ಜೆಗಳು ಹೇಗೆ ಬಂದವು ಅಂತ ಕಾವೇರಿಯವರು ಕೇಳಿದ ತಕ್ಷಣ ಇಲ್ಲಿ ಗೆಜ್ಜೆಗಳ ಅಂತ ಶಾಕ್ ಆಗ್ತಾಳೆ. ಇಲ್ಲಿ ಲಕ್ಷ್ಮಿ, ಹೌದು ಗೆಜ್ಜೆಗಳು ಹೇಗೆ ಬಂದವು ಹೇಳು ಅಂತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಆ ಸ್ಟ್ರೆಸ್ಸಲ್ಲಿ, ಆ ಒಂದು ಫೋರ್ಸಲ್ಲಿ ಇಲ್ಲಿ ಫೈನಲಿ ಲಕ್ಷ್ಮಿಗೆ ಬ್ಲರಿ ಆಗಿ ಅವಳು ಮಾಡಿದ ಎಲ್ಲವೂ ಕೂಡ ನೆನಪಾಗ್ತೆ. ಅರ್ಧರಾತ್ರಿಯಲ್ಲಿ ಕಂಡುಬಿಟ್ಟಿದ್ದು, ಅದೇ ಗುಂಗಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದು, ಕೀರ್ತಿ ಮನೆಗೆ ಹೋಗಿ ಡೈರಿ ಓದಿದ್ದು, ಗೆಜ್ಜೆ ತೊಗೊಂಡಿದ್ದು, ಡ್ಯಾನ್ಸ್ ಮಾಡಿದ್ದು, ಒಳಗಡೆ ಬಂದಿದ್ದು ಎಲ್ಲವೂ ಕೂಡ ನೆನಪಾಗಿ ಬಿಡುತ್ತೆ. ಆದರೆ ಆ ಒಂದು ಸ್ಟ್ರೆಸ್ಗೆ ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ತಾಳೆ. ಮನೆಯವರು ಎಲ್ಲರೂ ಕೂಡ ಕಾವೇರಿನ ತರಾಟೆಗೆ ತಗೋತಾರೆ, ನಿನ್ನಿಂದನೇ ಈ ರೀತಿ ಆಗಿದ್ದು ಬೇಡ ಅಂದರೂ ಕೂಡ ನೀನು ಯಾರ ಮಾತನ್ನ ಕೂಡ ಕೇಳಲಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಮತ್ತೆ ಇಲ್ಲಿ ಸುಪ್ರೀತಾ ಅವರು, ಹೌದು ಇಲ್ಲಿ ಲಕ್ಷ್ಮಿ ದೆವ್ವನೇ ಆಗಿದ್ದಾಳೆ ಅಂತ ಅನ್ಕೊಳ್ಳೋಣ, ದೆವ್ವ ಮೈ ಮೇಲೆ ಬಂದಿದೆ ಲಕ್ಷ್ಮಿ ಮೇಲೆ, ಕೀರ್ತಿ ದೆವ್ವ ಆಗಿದ್ದಾಳೆ ಅಂತಾನೆ ಅನ್ಕೊಳ್ಳೋಣ. ಆದರೆ ಆ ಕೀರ್ತಿ ದೆವ್ವ ಯಾಕೆ ಅದಕ್ಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ ಅಂತ ಕೇಳ್ತಿದ್ದಾಗ ಈ ಕಡೆ ಕಾವೇರಿ ಅವ್ರಿಗೆ ಮಾಡಿದ ಎಲ್ಲ ಕರ್ಮಕಾಂಡಗಳು ನೆನಪಾಗುತ್ತೆ. ಜೊತೆಗೆ ಖಂಡಿತ ಇದನ್ನೆಲ್ಲ ನೋಡ್ತಿದ್ರೆ ನೀವೇ ಏನೋ ಮಾಡಿದ್ರೆ ಅಂತ ಅನ್ನಿಸ್ತಿಲ್ವ ಕೀರ್ತಿಗೆ ಅಂತ ಸುಪ್ರೀತಾ ಅವರು ಸತ್ಯ ಹೇಳೇ ಬಿಡ್ತಾರೆ. ಜೊತೆಗೆ ಈ ಕಡೆ ಕಾವೇರಿಯವ್ರಿಗೆ ಎಲ್ಲವೂ ಕೂಡ ನೆನಪಾಗುತ್ತೆ, ಮತ್ತೆ ಗಾಬರಿ ಬೀಳ್ತಾರೆ. ಜೊತೆಗೆ ಒಂದು ಗೋಡೆ ಮೇಲೆ ಒಂದು ಬರವಣಿಗೆ ಕೂಡ ಬರೆದಿರುತ್ತೆ. ಬರವಣಿಗೆ ನೋಡಿದೆ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಆ ಒಂದು ಬರವಣಿಗೆಯಲ್ಲಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡಲ್ಲ, ನಾನು ಬಂದಿದ್ದೀನಿ ಅಂತ ಬರೆದಿರುತ್ತೆ. ಕೃಷ್ಣ ಅಂತ ಕೇಳಿ ಕಿರಿಚ್ತಾರೆ. ಎಲ್ಲರೂ ಬಂದು ಅದನ್ನು ನೋಡಿ ಗಾಬರಿ ಆಗ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಅದಕ್ಕೇನೆ ಏನೋ ಮಾಡಿರ್ಬೋದು ಅಂತ ಸುಪ್ರೀತಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಂತರ ಇಲ್ಲಿ ಕಾವೇರಿ ಹೆದರೋಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಕೀರ್ತಿ ಮುಂದೆನೆ ಅಂತ ಹೇಳಿ ಗಿಟಾರ್ ಅಂತ ಕಿರ್ಚ್ಕೋತಿದ್ದಾಳೆ. ಲಕ್ಷ್ಮಿ ಕೀರ್ತಿ ಇಬ್ಬರೂ ಕೂಡ ಕಾಣಿಸ್ತಿದ್ದಾರೆ ಇಲ್ಲಿ ಕಾವೇರಿಗೆ. ಹಾಗಿದ್ರೆ ಅಬ್ಬೊಬ್ಬ ಏನಾಗ್ತದೆ ಇಲ್ಲಿ, ಲಕ್ಷ್ಮಿ ನಾಟಕ ಮಾಡ್ತಿದ್ದಾಳ, ನಿಜನ ಇದು ಕಾವೇರಿ ಭ್ರಮೆನ, ಇದು ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗತ್ತೆ.